ತಾಲೂಕು ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಬ್ಲಾಕ್ ಕಾಂಗ್ರೆಸ್ ಶಿಫಾರಸಿನಂತೆ ಸ್ಥಳೀಯ ಘಟಕದಿಂದಲೇ ಅನುಭವಿ ಸುಶಿಕ್ಷಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಾನಾಥ ರೈ ಹೇಳಿದ್ದಾರೆ. ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನರು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಶಾಸಕ ಬಿ ರಮಾನಾಥ ರೈ ಅವರು ಗುರುವಾರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ರಮಾನಾಥ ರೈ, ರಾಜ್ಯದಲ್ಲಿ ಬರೇ ಭೂ ಹಗರಣಗಳೇ ತುಂಬಿ ಹೋಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಹಿಂದೆಂದೂ ನಡೆದಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಡಿನೋಟಿಫೈ ಹಗರಣ ನಡೆದರೂ ಏನೂ ನಡೆದಿಲ್ಲ ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಹಾಯಾಗಿದ್ದಾರೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ಜಿಲ್ಲೆಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ದಂಧೆಗಳು ನಡೆಯುತ್ತಿವೆ. ಆ ಹಣದ ಅಹಂಕಾರದಿಂದ ಚುನಾವಣೆ ಗೆಲ್ಲುವ ಹವಣಿಕೆಯಲ್ಲಿ ಬಿಜೆಪಿ ಪಕ್ಷದವರಿದ್ದಾರೆ ಎಂದು ಅವರು ಲೇವಡಿಯಾಡಿದರು. ಜಿಲ್ಲೆಯಲ್ಲಿ ಪಕ್ಷಾಂತರಿಗಳಿಗೆ ಬೆಂಬಲ ನೀಡಿರುವುದು ಮಾತ್ರ ಬಿಜೆಪಿಯ ಸಾಧನೆ ಹೇಳಿಕೊಳ್ಳುವಂತಹ ಯಾವುದೇ ಒಂದು ಯೋಜನೆ ಅನುಷ್ಠಾನ ಇಲ್ಲಿ ಮಾಡಲಿಲ್ಲ ಎಂದು ಅವರು ಟೀಕಿಸಿದರು. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬ್ಲಾಕ್ ಸಮಿತಿಗಳ ಶಿಫಾರಸಿನಂತೆ ಟಿಕೆಟ್ಗಳನ್ನು ನೀಡಲಾಗಿದೆ. 50%ಕ್ಕೂ ಹೆಚ್ಚು ಯುವಕರು ಈ ಬಾರಿ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಪಕ್ಷದಲ್ಲಿ ಬಂಡಾಯ ಇಲ್ಲ ಎಂದು ರೈ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಂತೋಷ್ ಕುಮಾರ್ ಭಂಡಾರಿ ಮತ್ತು ಸದಾನಂದ ಮಲ್ಲಿ ಅವರು ಬಿಜೆಪಿ ಸೇರ್ಪಡೆಗೊಂಡ ಬಗ್ಗೆ ರೈ ಅವರು ನೀಡಿದ ಪ್ರತಿಕ್ರಿಯೆಯ ಪ್ರಕಾರ ಅವರು ಎಂದೋ ಅಧಿಕಾರಕ್ಕಾಗಿ ಬಿಜೆಪಿ ಸೇರಿಯಾಗಿದೆ. ಗೆದ್ದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಗಳಿಗೆ ಕೈ ಎತ್ತುವುದು ಹೇಡಿಗಳ ಲಕ್ಷಣ. ಧೈರ್ಯ ಇದ್ರೆ ಗೆದ್ದ ಪಕ್ಷದಲ್ಲೇ ಮುಂದುವರಿದು ಮತ್ತೆ ಚುನಾವಣೆಗೆ ನಿಲ್ಲಬೇಕು. ಪಕ್ಷಾಂತರ ಪುರುಷ ಲಕ್ಷಣ ಅಲ್ಲ ಎಂದರು. ಸರ್ವಶಿಕ್ಷಾ ಅಭಿಯಾನ ಯಾರ ಕಾರ್ಯಕ್ರಮ? ಇನ್ನು ಮುಂದೆ ಬರಬೇಕು ಮಾಧ್ಯಮಿಕ ಸರ್ವಶಿಕ್ಷಾ ಅಭಿಯಾನ, ಅದು ಯಾರ ಕೇಂದ್ರ ಸರ್ಕಾರದ ಕಾರ್ಯಕ್ರಮ? ರಾಷ್ಟ್ರೀಯ ಗ್ರಾಮೀಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಕಾರ್ಯಕ್ರಮ, ಅದರಲ್ಲಿ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳು, ಜನನಿ ಸುರಕ್ಷಾ ಕಾರ್ಯಕ್ರಮ ಇರ್ಬೋದು, ಪ್ರಸೂತಿ ಆರೈಕೆ ಕಾರ್ಯಕ್ರಮಗಳು ಇರ್ಬೋದು, ಮಡಿಲು ಕಿತ್ತು ಕಾರ್ಯಕ್ರಮ ಇರ್ಬೋದು. ಕೇವಲ ಒಂದು ಅನುಷ್ಠಾನ ಮಾಡತಕ್ಕಂಥದ್ದನ್ನು ಮಾಡಬೇಕಾಗಿತ್ತು, ಅದು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ. ಅದನ್ನು ಹಂಚಿಕೆ ಮಾಡುವಲ್ಲಿ ಕೂಡ ಅದನ್ನು ಸಮರ್ಥವಾಗಿ ಹಂಚಿಕೆ ಮಾಡಲಿಲ್ಲ. ಅದರಲ್ಲಿ ಕೂಡ ತಾರತಮ್ಯವನ್ನು ಮಾಡಲಾಗಿದೆ. ಶಾಸಕರಿಗೆ ಕೊಡುವ ನಿಧಿ ಬಹುಶಃ ಈ ವರ್ಷ ಒಂದು ಪೈಸೆ ಕೂಡ ಬರಲಿಲ್ಲ. ಒಂದು ಪೈಸೆ ಕೂಡ ಈ ವರ್ಷದ ಹಣ ಬಂದಿದೆ. ಬಹುಶಃ ಇದು ಎಂಎಲ್ಎಗಳ ಮೇಲೆ ಹಾಕಲಿಕ್ಕೆ ಈ ಕಾರ್ಯಕ್ರಮ ಕಾಣ್ತದೆ ಹೊರತು. ಕಾಂಗ್ರೆಸ್ ನಾಯಕರಾದ ವಿಜಯ್ ಕುಮಾರ್ ಶೆಟ್ಟಿ, ಐವನ್ ಡಿಸೋಜಾ, ಶಶಿಧರ ಹೆಗ್ಡೆ, ಭಾಸ್ಕರ್ ಮೊಯ್ಲಿ, ಮೊಯ್ದೀನ್ ಬಾವಾ, ಸದಾಶಿವ ಉಳ್ಳಾಲ್, ಟಿಕೆ ಸುಧೀರ್ ಹರಿನಾಥ್ ಉಪಸ್ಥಿತರಿದ್ದರು. ಪುತ್ತೂರಿನ ರಾಷ್ಟ್ರೀಯ ಹೆದ್ದಾರಿ 48ರ ಕೌಕ್ರಾಡಿ ಗ್ರಾಮದ ಪೆರಿಯ ಶಾಂತಿ ಬಳಿ ಇಚ್ಲಂಪಾಡಿ ಕ್ರಾಸ್ನಲ್ಲಿ ಮಿನಿ ಬಸ್ ಕಮರಿಗೆ ಬಿದ್ದು ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟು 12 ಮಂದಿ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪುತ್ತೂರಿನ ರಾಷ್ಟ್ರೀಯ ಹೆದ್ದಾರಿ 48ರ ಕೌಕ್ರಾಡಿ ಗ್ರಾಮದ ಪೆರಿಯ ಶಾಂತಿ ಬಳಿಯ ಇಚ್ಲಂಪಾಡಿ ಕ್ರಾಸ್ನಲ್ಲಿ ಮಿನಿ ಬಸ್ ಕಮರಿಗೆ ಬಿದ್ದು ಇಬ್ಬರು ಸ್ಥಳದಲ್ಲಿ ದಾರುಣವಾಗಿ ಮೃತಪಟ್ಟರೆ 12 ಮಂದಿ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲುಗೊಂಡಿದ್ದಾರೆ. ಬೆಂಗಳೂರು ರಾಮನಗರ ನಿವಾಸಿ ರಾಮಗೌಡರ ಪುತ್ರ ರವಿ 26 ವರ್ಷ ಹಾಗೂ ಮಂಗಳೂರಿನ ದೇರೆಬೈಲ್ನ ಗೋಪಾಲ್ ದೇವಾಡಿಗರ ಪುತ್ರ ಗುರ್ರಾಜ್ 33 ವರ್ಷದವರು ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಉಳಿದಂತೆ ಬಸ್ನಲ್ಲಿದ್ದ ಮಂಗಳೂರು ಕೋಟೆಕಾರ್ ನಿವಾಸಿಗಳಾದ ವಿನಯ, ಗ್ರೇಸಿ, ನೈನಾ, ಓರ್ವ ಚೆಲಂಬಿಯ ಸದಾಶಿವ, ಕಾರ್ಕಳ ನಿವಾಸಿ ಜಾನ್, ಲೈಲಾ ನಿವಾಸಿ ಸಂದೀಪ್, ಕೋಡಿಕಲ್ನ ಭರತೇಶ್, ಮಂಜೇಶ್ವರದ ಪ್ರದೀಪ್, ಉಪ್ಪಳ ಕೋಡಿಯಾಲ್ನ ಹರೀಶ್, ಓಸ್ವಾಲ್ಡ್ ಲೋಬೋ, ಮೈಸೂರಿನ ರಾಮಪರಕೇಶ್, ಬಸ್ ಚಾಲಕ ಬಂಟ್ವಾಳ ಸಿದ್ದಕಟ್ಟೆಯ ಶೇಖರ ಮತ್ತಿತರರು ಗಾಯಗೊಂಡಿದ್ದು ಮಂಗಳೂರಿನ ಮಂಗಳ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲಿಸಲಾಗಿದೆ. ಶುಕ್ರವಾರ ಮುಂಜಾನೆ 6 ಗಂಟೆಯ ಹೊತ್ತಿಗೆ ಬೆಂಗಳೂರಿನಿಂದ ಮಂಗಳೂರಿನತ್ತ ಬರುತ್ತಿದ್ದ ವರುಣ್ ಟ್ರಾವೆಲ್ಸ್ ಹೆಸರಿನ ಕೆಎ 13-811 ನಂಬರಿನ ಮಿನಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಇಚ್ಲಂಪಾಡಿ ಕ್ರಾಸ್ ಬಳಿ ಕಮರಿಗೆ ಬಿದ್ದಿದೆ. ಈ ಬಸ್ನಲ್ಲಿ 19 ಮಂದಿ ಪ್ರಯಾಣಿಕರಿದ್ದು ಬೆಂಗಳೂರಿಗೆ ತೆರಳಿದ್ದ ಮಿನಿ ಬಸ್ ವಾಪಸ್ಸು ಬರುತ್ತಿದ್ದಾಗ ಊರಿಗೆ ಬರಳುತ್ತಿದ್ದ ಪ್ರಯಾಣಿಕರನ್ನು ಪಿಕಪ್ ಮಾಡಿಕೊಂಡು ಬರುತ್ತಿತ್ತು ಎನ್ನಲಾಗಿದೆ. ಬಸ್ನ 4 ಚಕ್ರಗಳು ಮೇಲ್ಮುಖವಾಗಿ ಬಿದ್ದ ಪರಿಣಾಮ ಇಬ್ಬರು ಅದರೊಳಗೆ ದಾರುಣವಾಗಿ ಮೃತಪಟ್ಟಿದ್ದು ಚಾಲಕ ಶೇಖರ್ ಸ್ಟೇರಿಂಗ್ಗೆ ಸಿಲುಕಿದ್ದ ಎನ್ನಲಾಗಿದೆ. ಬಳಿಕ ಸ್ಥಳೀಯರು ಪ್ರಯಾಸಪಟ್ಟು ಆತನನ್ನು ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸುದ್ದಿ ತಿಳಿದ ಪುತ್ತೂರು ಸಂಚಾರಿ ಠಾಣೆಯ ಎಸ್ಐ ನಾಗೇಶ್ ಕದ್ರಿ ಮತ್ತಿತರ ಸಿಬ್ಬಂದಿಗಳ ತಂಡ ಸ್ಥಳಕ್ಕೆ ಧಾವಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂದುವರಿಯುತ್ತದೆ.